ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಸದ್ಯಕ್ಕೆ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮೂಲಕ ನನಗೆ KFCಲಿ ಒಂದು ಹುಡುಗಿಗೆ ಪಾರ್ಟ್ ಟೈಮ್ ಜಾಬ್ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ ನಾನು ಇವಾಗ ಹೋಗ್ತಾ ಇದ್ದೀನಿ ಟು ಗಿವ್ ಇಂಟರ್ವ್ಯೂ. ಸೊ BRP ಕಾರ್ಡ್, NI ನಂಬರ್ ಮತ್ತು ಪಾಸ್ಪೋರ್ಟ್ ತೊಗೊಂಬರೋಕೆ ಹೇಳಿದ್ದಾರೆ. ತೊಗೊಂಡು ಹೋಗ್ತಾ ಇದ್ದೀನಿ. ಏನಾಗುತ್ತೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ದೇ ಆರ್ ಟೆಲ್ಲಿಂಗ್ ನಾನು ಇಂಗ್ಲೀಷ್ ಚೆನ್ನಾಗಿದ್ರೆ ಈಸಿಯಾಗಿ ಜಾಬ್ ಸಿಗತ್ತೆ ಅಂತ. ಫಾರ್ ಗಾಡ್ ಸೇಕ್ ನನ್ನ ಇಂಗ್ಲೀಷ್ ಸ್ವಲ್ಪ ಬೆಟರ್ ಆಗಿದೆ. ಐ ಹೋಪ್ ಐ ಗೆಟ್ ದಿಸ್ ಜಾಬ್ ಬಿಕಾಸ್ ಇದು ಸಿಕ್ಕಿದ್ರೆ ಐ ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ಆ್ಯಂಡ್ ನನ್ನ ಖರ್ಚು ನಾನೇ ನೋಡ್ಕೊಬೋದು ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಮೈ ಪೇರೆಂಟ್ಸ್. ಸೊ ಐ ಹೋಪ್ ಐ ಗೆಟ್ ದಿಸ್ ಜಾಬ್. ಲೆಟ್ಸ್ ಗೋ. ಇವತ್ತು ಐ ಆಮ್ ನಾಟ್ ಇನ್ ಮೈ ಕಾಮಿಡಿ ವಾಲ ಮೂಡ್ ಬಿಕಾಸ್ ಸ್ವಲ್ಪ ಸಿಗುತ್ತಾ ಇಲ್ವೋ ಅನ್ನೋ ಟೆನ್ಷನಲ್ಲಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಇಲ್ಲಿಂದ ನಾನು 23 ಮಿನಿಟ್ಸ್ ನಡ್ಕೊಂಡು ಹೋಗಬೇಕು. ಆಮೇಲೆ ಐ ವಿಲ್ ಹ್ಯಾವ್ ಟು ಟೇಕ್ ಅ ಬಸ್. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ನೋಡೋಣ ಜರ್ನಿ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಡೂ ಲೈಕ್ ದಿಸ್, ಗೊತ್ತಲ್ಲ, ಯು ಹ್ಯಾವ್ ಟು ಲೈಕ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಆ್ಯಂಡ್ ಶೇರ್ ಮಾಡಿ ಗೈಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ಇಷ್ಟೊಂದು ಕಾಮಿಡಿಯಾಗಿ ಮಾಡ್ತಾಯಿದ್ದೀನಿ. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಯಾ, ಕಮ್ ಲೆಟ್ಸ್ ಗೋ. ಹೇ ಗಾಯ್ಸ್, ನಾನು ಸಿಟಿ ಮ್ಯಾಪಲ್ಲಿ ಚೆಕ್ ಮಾಡಿದೆ ಹೆಂಗೆ ಹೋಗಬೇಕು ಅಂತ. ಇಟ್ಸ್ ಜಸ್ಟ್ ಅ ಸಿಂಗಲ್ ರೋಡ್, ಅಂದರೆ ಒನ್ ವೇ. ಜಸ್ಟ್ ನಾನು ಸ್ಟ್ರೇಟಾಗಿ ನಡ್ಕೊಂಡು ಹೋದರೆ ಸಿಗುತ್ತೆ ನನಗೆ. ಸ್ಟ್ರೇಟಾಗಿ ನಡ್ಕೊಂಡು ಹೋದರೆ ಐ ವಿಲ್ ಹ್ಯಾವ್ ಟು ಅಲ್ಲಿಂದ ನಾನು ಬಸ್ ತೊಗೋಬೇಕು. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. 15 ಮಿನಿಟ್ಸ್ ವಾಕ್ ಇದೆ. ಬನ್ನಿ ಹೋಗೋಣ. ಐ ಟೋಲ್ಡ್ ಯು ಗೈಸ್, ಐ ಡೋಂಟ್ ಲೈಕ್ ವಿಂಡ್. ಯಪ್ಪ ದೇವ, ನಾನು ಅಷ್ಟು ಚೆನ್ನಾಗಿ ಹೇರ್ ಸೆಟ್ ಮಾಡ್ಕೊಂಡು ಬಂದಿರ್ತೀನಿ. ಎಲ್ಲ ಹಿಂಗೆ ಹುಚ್ಚಿ ಥರ ಆಗೋಗ್ತೀನಿ ಹೋಗೋಷ್ಟಲ್ಲಿ. ಅವ್ರು ನನ್ನ ಮುಖ ನೋಡೇ ಬೇಡ ಅಂತ ಮಾಡಿಬಿಟ್ರೆ ಏನು ಮಾಡಲಿ. ಐ ವಾಂಟೆಡ್ ಟು ಬಿ ಪ್ರೆಸೆಂಟಬಲ್ ಯು ಗೈಸ್. ಒಂದು ಸ್ವಲ್ಪ ಅನ್ಯೂಶಲ್ ಅನಿಸುತ್ತೆ ಅಲ್ವಾ, ಅಂದರೆ ಮೊಬೈಲ್ ಈ ಥರ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಹೋಗೋದು. ಓ ಗಾಡ್. ಬಟ್ ಎನಿವೇಸ್, ಬನ್ನಿ ಹೋಗೋಣ. ಐ ವಿಲ್ ಹ್ಯಾವ್ ಟು ವಾಕ್ ಫಾರ್ 15 ಮಿನಿಟ್ಸ್. 15 ಮಿನಿಟ್ಸ್ ವಾಕ್ ಮಾಡಬೇಕು. ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಜೊತೆ ಅಷ್ಟು ಮಾತಾಡೋಕ್ಕಾಗಲ್ಲ ಅನ್ಸುತ್ತೆ ಇವತ್ತು. ಬಟ್ ಲಾಸ್ಟ್ ವಿಡಿಯೋಸಲ್ಲೆಲ್ಲ ತುಂಬ ಮಾತಾಡ್ಬಿಟ್ಟಿದ್ದೀನಿ. ನಿಮಗೆ ತುಂಬ ಬೋರಿಂಗ್ ಅನ್ನಿಸ್ಬೋದು ನನ್ನ ಮಾತು. ಸೊ ಅದಕ್ಕೆ ಈ ಸರಿ ನಾನು ಕಮ್ಮಿ ಮಾತಾಡ್ತಾ ಇದ್ದೀನಿ. ಸಿ ಮೈ ಹೇರ್, ಓ ಗಾಡ್. ನಿಮಗೆ ಈ ಕಡೆ ಐ ಶೋ ಯು ಹೌ ಇಸ್ ದ ವೆದರ್ ಟುಡೇ. ನೋಡಿ, ಇವತ್ತು ಸ್ವಲ್ಪ ಅಷ್ಟು ಏನು ಚೆನ್ನಾಗಿಲ್ಲ. ಎಸ್ಟರ್ಡೇ ವಾಸ್ ಸೋ ಗುಡ್ ಯು ಗೈಸ್. ಇಟ್ ವಾಸ್ ಸನ್ನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಹೊತ್ತಿಗೆ ತುಂಬ ಸನ್ ಇತ್ತು. ಇಟ್ ವಾಸ್ ಅ ವೆರಿ ಗುಡ್ ಸನ್ಲೈಟ್. ನೆನ್ನೆ ಇಷ್ಟೊತ್ತಿಗೆಲ್ಲ ಸನ್ಲೈಟ್ ಇತ್ತು ಆ್ಯಂಡ್ ಎಸ್ಟರ್ಡೇ ವಾಸ್ ಗುಡ್. ಇವತ್ತು ನೋಡಿ, ನಾನು ಹೊರಗೆ ಹೋಗಬೇಕು. ಇವತ್ತು ಹಿಂಗಿದೆ ವೆದರು. ಸೊ ಸ್ಟ್ರೇಟ್ ನಡ್ಕೊಂಡು ಹೋಗ್ಬೇಕು ನಾನು. ಸ್ಟ್ರೇಟ್ ನಡ್ಕೊಂಡು ಹೋದರೆ ನನಗೆ ಬಸ್ ಸಿಗುತ್ತೆ. ಅಂದರೆ ಇಲ್ಲಿ ಲೈಕ್ ಬಸ್ ಸ್ಟಾಪ್ಸಿಗೆ ಇಲ್ಲಿ ಆಲ್ಫಾಬೆಟಿಕಲ್ ನೇಮ್ಸ್ ಕೊಟ್ಟಿರ್ತಾರೆ. ಲೈಕ್ ಸಿ, ಹಿಯರ್ ಇಸ್ ಅ ಬಸ್ ಸ್ಟಾಪ್. ಅಲ್ಲಿ ಮೇಲೆ ಯು ಅಂತ ಕೊಟ್ಟಿದ್ದಾರೆ. ಸೊ ಸಿಟಿ ಮ್ಯಾಪರಲ್ಲಿ ಯು ಅಂತ ಮೆನ್ಷನ್ ಆಗಿರುತ್ತೆ. ಆ ಯು ಅಂತ ಮೆನ್ಷನ್ ಆಗಿರೋ ಬಸ್ ಸ್ಟಾಪ್ ಹತ್ರ ಬಂದು ನಿಂತ್ಕೊಬೇಕು. ಮತ್ತು ಅಲ್ಲಿ ಬೋರ್ಡಲ್ಲಿ ಇತ್ತಲ್ವ, ಅಲ್ಲಿ ಬಸ್ ನಂಬರ್ಸ್ ಕೊಟ್ಟಿರ್ತಾರೆ. ಆ ಬಸ್ ನಂಬರ್ಸ್ ಮಾತ್ರ ಆ ಬಸ್ ಸ್ಟಾಪ್ ಹತ್ರ ಬರುತ್ತೆ. ಆ ಥರ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಎಷ್ಟು ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನ ಎಕ್ಸ್ಪ್ಲನೇಷನ್ ವಾಸ್ ಬ್ಯಾಡ್. ಐ ಟ್ರೈ ಎಕ್ಸ್ಪ್ಲೇನಿಂಗ್ ಇಟ್ ನೆಕ್ಸ್ಟ್ ಟೈಮ್ ಪ್ರಾಪರ್ಲಿ. ಇನ್ನೊಂದ್ಸರಿ ಟ್ರೈ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೇ ವಿಡಿಯೋಲಿ. ಬಟ್ ಐ ವಿಲ್ ಡೂ ಟ್ರೈ ಇಟ್ ಯು ಗೈಸ್. ನೋಡಿ, ಅಲ್ಲೊಂದು ಬಸ್ ಬಂತು. ಅದು ಬ್ರಿಕ್ಸ್ಟನ್ 109. ನಾನು ತೊಗೊಳ್ತೀನಲ್ಲ ಕೆಲವು ಸರಿ ಬ್ರಿಕ್ಸ್ಟನ್ ಬಸ್ ಅಂತ, ಅದೇ ಬಸ್ ತೊಗೊಳ್ಳೋದು ನಾನು. 109 ತೊಗೊಂಡ್ರೆ ನನ್ನ ಮನೆಯಿಂದ ಬ್ರಿಕ್ಸ್ಟನಲ್ಲಿ ಇಳ್ಕೊಳ್ತೀನಿ. ಬ್ರಿಕ್ಸ್ಟನಿಂದ ಇನ್ನೊಂದು ಬಸ್ ತೊಗೊಬೇಕು ನನ್ನ ಕಾಲೇಜಿಗೆ, 37 ಪ್ಯೂಟ್ನಿ ಹೀತ್ ಅಂತ ಇನ್ನೊಂದು ಬಸ್ ತೊಗೊಂಡು ಪ್ಯೂಟ್ನಿ ಹೀತ್ಗೆ ಹೋಗಿ ಅಲ್ಲಿಂದ ನಾನು ನಡ್ಕೊಂಡು ಹೋಗ್ತೀನಿ. ಸೊ ಇಟ್ಸ್ ಲೈಕ್ 2-3 buses ಐ ವಿಲ್ ಹ್ಯಾವ್ ಟು ಚೇಂಜ್ ವೆಲ್ ಗೋಯಿಂಗ್ ಫಾರ್ ಯೂನಿವರ್ಸಿಟಿ ಆ್ಯಸ್ ವೆಲ್. ಐ ವಾಸ್ ಅ ಬಿಟ್ ಇನ್ ಟೆನ್ಷನ್, ಸಿಗುತ್ತೋ ಇಲ್ವೋ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಐ ವಿಲ್ ಹ್ಯಾವ್ ಟು ಗಿವ್ ಇಂಟರ್ವ್ಯೂ. ಸೆಲೆಕ್ಟ್ ಆದರೆ ಅದು, ಇಲ್ಲ ಅಂದರೆ ಐ ವಿಲ್ ಟ್ರೈ ಫಾರ್ ಅನದರ್ ಅಲ್ವಾ. ಯು ಶುಡ್ ನಾಟ್ ಲೂಸ್ ಹೋಪ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಇವಾಗ ಸದ್ಯಕ್ಕೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಇಂಟರ್ವ್ಯೂಲಿ ಹೆಂಗಾಗುತ್ತೆ, ಏನು ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ ಹೇಳ್ತೀನಿ ಬರ್ತಾ. ಐ ಹ್ಯಾವ್ ನೋ ಒನ್ ಟು ಟೆಲ್ ಎಕ್ಸೆಪ್ಟ್ ಯು ಗೈಸ್. ಅದಕ್ಕೆ ಏನೇ ಆದರೂ ನಾನು ನಿಮ್ಮ ಹತ್ರನೇ ಹೇಳ್ಕೋಬೇಕು ಇಂಟರ್ವ್ಯೂಲಿ. ಸಿಕ್ಕಿದ್ರೆ
ಸಿಕ್ಕಿದ್ರೆ ಪಕ್ಕ ಹೇಳ್ತೀನಿ, ಸಿಕ್ಕಿಲ್ಲ ಅಂದ್ರೂ ಹೇಳ್ತೀನಿ. ಚಳಿ ಇದೆ ಗೈಸ್, ಇವತ್ತು ಸಖತ್ತು. ಯಪ್ಪ, ಥ್ಯಾಂಕ್ ಗಾಡ್ ಐ ವೋರ್ ಜಾಕೆಟ್. ಆವತ್ತಿನ ಥರ ಸ್ಟೈಲಲ್ಲಿ ಬಂದಿದ್ರೆ ಇವತ್ತು ನಾನು ನಡೆಯೋಕ್ಕಾಗ್ತಾ ಇರಲಿಲ್ಲ. ನಾನು ಬಕೆಟೆಲ್ಲ ಸಿಗಲ್ಲ ಅಂದ್ಕೊಂಡಿದ್ದೆ, ಬಕೆಟು ಇದೆ. ಐ ಕ್ಯಾನ್ ಟೇಕ್ ಬಕೆಟ್ ಫಾರ್ ಮೈ ಬಾತ್. ಮತ್ತು ಹೆಂಗಿದೆ ನಿಮ್ಮ ಲೈಫು, ಏನು ಸಮಾಚಾರ ತಿಳಿಸಿ ನನಗೂ ಕೂಡ. ನಾನು ಧನ್ಯಳಾಗುತ್ತೇನೆ. ತುಂಬ ಡೌನ್ ಮಾಡ್ತೀನಿ ಅಂತ ಪ್ಲೀಸ್ ಕಮೆಂಟ್ ಹಾಕ್ಬಿಡಿ. ದಿಸ್ ಇಸ್ ಹೌ ಐ ಆಮ್ ಅಲ್ವಾ? ಹ್ಯಾವ್ ಟು ಶೋ ಹೌ ಐ ಆಮ್. ಓಕೆ, ಜಾಸ್ತಿ ಚಾಟ್ ಮಾಡೋದು ಬೇಡ ಗೈಸ್. ಬನ್ನಿ ನಾನು ಹೋಗಿ ಇಂಟರ್ವ್ಯೂ ಮುಗಿಸಿ ನಿಮಗೆ ಆಮೇಲೆ ಸಿಗ್ತೀನಿ ಹೆಂಗಿತ್ತು ಏನು ಅಂತ. ಬಟ್ ನಾನು ಬಸ್ ಜರ್ನಿ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. Guys, welcome again. ನಾನು ಇಂಟರ್ವ್ಯೂ ಮುಗಿಸ್ದೆ. ಗೆಸ್ ವಾಟ್, ಐ ಗಾಟ್ ಮೈ ಜಾಬ್. ಐ ಆಮ್ ಆ್ಯಕ್ಟಿಂಗ್ ಆ್ಯಸ್ ಇಫ್ ಐವ್ ಗಾಟ್ ಇನ್ MNC. ಬಟ್ ಎನಿವೇಸ್, ಯಾರ್ದು ಜಾಬ್ ಚಿಕ್ಕದಲ್ಲ, ಯಾವ ಜಾಬ್ ದೊಡ್ಡದಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಮಾಡಬೇಕು. ಇಲ್ಲಿ ಬಂದಮೇಲೆ ಅಂತಲ್ಲ, ನನಗೆ ಆ್ಯಸ್ ಮೈ ಪರ್ಸ್ಪೆಕ್ಟಿವ್ ಆಲ್ಸೋ ದೇರ್ ಇಸ್ ನೋ ಜಾಬ್ ದಟ್ ಈಸ್ ಬಿಗ್ ಸ್ಮಾಲ್ ಅಂತ. ಎಲ್ಲರಿಗೂ ಅವ್ರವ್ರ ಜಾಬ್ ದೊಡ್ಡದು. ಆ್ಯಂಡ್ ಎನಿವೇಸ್ ರೈಟ್ ನಾವು ಐ ಹ್ಯಾವ್ ಗಾಟನ್ KFC. ಐ ಡೋಂಟ್ ನೋ, ಪೇ ಎಲ್ಲ ನಾನೇನು ಕೇಳಕ್ಕೆ ಹೋಗಿಲ್ಲ. ನನಗೆ ಜಾಬ್ ಸಿಕ್ಕಿದ್ರೆ ಸಾಕು ಅಂತ ನಾನು ಮತ್ತೆ ಪೇಯಲ್ಲೆಲ್ಲ ನೆಗೋಷಿಯೇಟ್ ಎಲ್ಲ ಮಾಡೋಕ್ಕಾಗಲ್ಲ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ಎಕ್ಸ್ಪೆನ್ಸ್ ಒಂದು ನನಗೆ ಕಟ್ ಆದರೆ ಸಾಕು. ಐ ಡೋಂಟ್ ವಾಂಟ್ ಟು ಡಿಪೆಂಡ್ ಆನ್ ಮೈ ಡ್ಯಾಡ್ ಆರ್ ಮೈ ಮಾಮ್ ಫಾರ್ ದ್ಯಾಟ್. ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಜಸ್ಟ್ 1 ಮಂತ್ ಅವ್ರು ನನ್ನ ನೋಡ್ತಾರೆ, ನನ್ನ ವರ್ಕ್ ನೋಡ್ತಾರೆ ಹೆಂಗೆ ಮಾಡ್ತೀನಿ ಅಂತ. ಐ ಹ್ಯಾವ್ ಟು ಬಿ ರಿಯಲಿ ವೆರಿ ಕ್ವಿಕ್. ಆ್ಯಂಡ್ ಇನ್ನೊಂದು ಏನು ಭಯ ನನಗೆ ಅಂದರೆ, ಐ ಆಮ್ ಅ ವೆರಿ ಬಿಗ್ ಮೆಸ್ ಮೇಕರ್. ನನಗೆ ಯಾವುದೇ ಕೆಲಸ ಮಾಡಿದ್ರು ಅಲ್ಲಿ ಮೆಸ್ ಮಾಡಿಲ್ಲ ಅಂದರೆ ನನ್ನ ಹೆಸರು ಚಂದನ ಅಲ್ಲ. ಐ ಗಾಟ್ ಮೈ ಬಾಸ್, ಲೆಟ್ಸ್ ಗೋ. ನಾನು ಹೇಳ್ತೀನಿ ಮುಂದಿನ ವಿಷಯ ಎಲ್ಲ. ಬಟ್ ಐ ಆಮ್ ಜಸ್ಟ್ ಅ ವೆರಿ ಬಿಗ್ ಮೆಸ್ ಮೇಕರ್. ಅದನ್ನು ನಾನು ಸರಿಪಡಿಸ್ಕೊಬೇಕು. ನೋಡೋಣ, ಬನ್ನಿ ಬಸ್ ಒಳಗೆ ಹೋಗ್ತಾ ಈಗ. ಎಸ್ ಇದೆ, ಬಸ್ ಒಳಗೆ ಬಂದೆ. ಇವಾಗ ಮಾತಾಡ್ತೀನಿ. ಏನು ಎಲ್ಲಿ ಬಿಟ್ಟಿದೆ ವಿಷಯ ನನಗೆ ಅದೇ ಗೊತ್ತಿಲ್ಲ. ಬಟ್ ಎನಿವೇಸ್ ಐ ಆಮ್ ಹ್ಯಾಪಿ ದಟ್ ನನ್ನ ಎಕ್ಸ್ಪೆನ್ಸ್ ನಾನೇ ನೋಡ್ಕೊಳ್ತೀನಿ. ತುಂಬ ವೀಡಿಯೋಸ್ ಶೇರ್ ಆಗ್ತಿದೆ. ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್ ಬಸ್ ಡ್ರೈವರ್ ಪ್ರಾಬ್ಲಮ್ ಇದು. ಇನ್ನೇನಿದ್ರು ಮನೆಗೂ ಮಾತಾಡ್ತೀನಿ. ಐ ಗಾಟ್ ಮೈ ಜಾಬ್. ಎನಿವೇಸ್, ನೇಲ್ ಪೇಂಟ್ ಚೆನ್ನಾಗಿದೆಯಾ? ಐ ಲೈಕ್ ಇಟ್. ಬಟ್ ಇದೆಲ್ಲ ರಿಮೂವ್ ಮಾಡಬೇಕಂತೆ. ಇಯರಿಂಗ್ಸ್, ನೇಲ್ ಪೇಂಟ್ ಎಲ್ಲ ರಿಮೂವ್ ಮಾಡಬೇಕು. ಇವತ್ತು ನಿನ್ನೆ ತಾನೇ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ರಿಮೂವ್ ಮಾಡಬೇಕು. ಏನೂ ಮಾಡೋಕ್ಕಾಗಲ್ಲ. ಐ ವಾಂಟ್ ಜಾಬ್ ಅಟ್ ದ ಎಂಡ್ ಆಫ್ ದ ಡೇ. ಮಾಡೋಣ. ಮತ್ತು ಇನ್ನೊಂದೇನು ಹೇಳಿದ್ರೆ, ತುಂಬ ಸ್ಪೀಡಾಗಿರ್ಬೇಕಂತೆ ನಾನು. ಎಸ್, ದಿಸ್ ಲೈಟಿಂಗ್ ಇಸ್ ಫೈನು. ಹಾಂ, ನಾನು ತುಂಬ ಸ್ಪೀಡಾಗಿರ್ಬೇಕಂತೆ. ನನಗೆ ಇನ್ನೊಂದು ಭಯ ಏನಂದರೆ, ನಾನು ತುಂಬ 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 ಮೆಸ್ ಮೇಕರ್. ನಾನು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಏನಾದರೂ ಒಂದು ಮೆಸ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ನನಗೆ ಯೋಚನೆ ಮಾಡ್ತಿದ್ದೀನಿ. ಬಟ್ ಐ ಹ್ಯಾವ್ ಟು ಬಿ ವೆರಿ ಕ್ವಿಕ್. ದಿಸ್ ವಿಲ್ ಟೀಚ್ ಮೀ. ಇನ್ ಇಂಡಿಯಾ ಐ ವಾಸ್ ಸೋ ಲೇಸಿ ಟು ಡೂ ಎನಿ ವರ್ಕ್. ಬಟ್ ನಾವು ಪ್ಲೇಸ್ ನನಗೆ ಲೈಟಿಂಗ್ ಪ್ರಾಪರ್ ಆಗ್ತಾಯಿಲ್ಲ. ದಿಸ್ ಇಸ್ ಮೈ. ಸೊ ಯಾ, ಇನ್ನೇನಿದ್ರು ಮನೆಗೆ ಮಾತಾಡ್ತೀನಿ. ಇಲ್ಲಿ ಇನ್ನೇನು ಮಾತಾಡೋಕ್ಕಾಗೋ ವಿಷಯ ಇಲ್ಲ. ಎಸ್, ಬಾಯ್.
ಇಷ್ಟೇ ಗೈಸ್ ಈ ವ್ಲಾಗ್ ಇದ್ದಿತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇದರಲ್ಲಿ ಆ ಥರ ಎಂಟರ್ಟೈನಿಂಗ್ ಆಗೇನೂ ಇರಲಿಲ್ಲ, ಅಗ್ರಿ ಮಾಡ್ತೀನಿ, ಬಟ್ ಐ ಜಸ್ಟ್ ವಾಂಟೆಡ್ ಟು ಶೋ ಮೈ ಜರ್ನಿ, ಹೌ ಐ ವೆಂಟ್ ಥ್ರೂ ಅಪ್ಸ್ ಆ್ಯಂಡ್ ಡೌನ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಅಷ್ಟೇ, ಈ ವಿಡಿಯೋದಲ್ಲಿ ಇನ್ನೇನು ಹೇಳೋಕ್ಕಿಲ್ಲ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಆ್ಯಂಡ್ ದಟ್ಸ್ ಇಟ್ ಯು ಗೈಸ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Until then, bye, take care, love you all.